ಜಗತ್ತಿನ ರಥವನ್ನು ಎಳಿತಾ ಇರೋವನು ಸೂರ್ಯ. ಅದಕ್ಕೆ ಅವನನ್ನು ಅಧಿಷ್ಠಾನ ದೇವತೆ ಅಂತೀವಿ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೇವರು ಯಾರು ಅಂದರೆ ಒಂದು ತಾಯಿ ಬಿಟ್ಟರೆ ಸೂರ್ಯ. ಸೂರ್ಯನ ಉಪಾಸನೆಯನ್ನು ರಥಸಪ್ತಮಿ ವರ್ಷದಲ್ಲಿ ಬರೋ ಅತಿ ವಿಶೇಷವಾದ ದಿನ ರಥಸಪ್ತಮಿ. ಸೂರ್ಯ ಪೂರ್ಣ ಕಲೆಯಿಂದ ಉತ್ತರದ ಕಡೆಗೆ ಅವನ ರಥದ ಚಕ್ರ ಸಂಚಾರ ಮಾಡ್ತಾ ಇರುತ್ತೆ, ಅವನ ಕಿರಣಗಳೆಲ್ಲ. ಆ 7 ಕುದುರೆಗಳು ಸೂರ್ಯನಿಂದ ಬರೋ 7 ಕಿರಣ. ಸೂರ್ಯ ಶುದ್ಧ ಸ್ಫಟಿಕ ಸಂಕಾಶ, ಅವ ಬಿಳಿ ಬೆಳಕು. ಅವ ಪ್ರಕೃತಿಗೆ ಸೇರಿದಾಗ ಅವ 7 ಬೆಳಕು ಅಂದರೆ 7 ಕಾಮಗಳಾಗಿ ಬದಲಾಗ್ತಾನೆ. ಅದಕ್ಕೆ ಕಾಮನ ಬಿಲ್ಲು. ಆ 7 ಕಿರಣದಲ್ಲಿ 3 ಯೋಗ ಕಿರಣ, 4 ಭೋಗ ಕಿರಣ. ಆ 3 ಯೋಗ ಕಿರಣ ಬೀಳೋದು ಬರೀ ಭಾರತಕ್ಕೆ ಮಾತ್ರ. ಹಾಗಾಗಿ ಇದು ಯಜ್ಞಭೂಮಿ. ಭಕ್ತಿ ಜ್ಞಾನ ವೈರಾಗ್ಯ ಅನ್ನೋ ಕಿರಣ ಇಲ್ಲಿ ಬೀಳುತ್ತೆ. ಇನ್ನುಳಿದು ಭೋಗ ಕಿರಣ ಎಲ್ಲ ಬೀಳೋದು ಬೇರೆಲ್ಲ ದೇಶದಲ್ಲಿ. ಹಾಗಾಗಿ ಅಲ್ಲಿ ಭೋಗವೇ ಪ್ರಾಧಾನ್ಯ, ಇಲ್ಲಿ ಯೋಗ ಪ್ರಾಧಾನ್ಯ. ಮತ್ತು ಅವ ಮಹಾಯೋಗಿ, ಯೋಗದ ಗುರು ಸಮೇತ. ಅದಕ್ಕೆ ಯೋಗದಲ್ಲಿ ಫಸ್ಟ್ ಬರೋದು ಸೂರ್ಯ ನಮಸ್ಕಾರ. 12 ಆಸನ, 12 ಹೆಸರು, ಜೊತೆಗೆ 12 ನಮಸ್ಕಾರ, 12 ಆದಿತ್ಯರಿ. ಅವನಿಗೆ ಆದಿತ್ಯ ಅನ್ನೋ ಹೆಸರು ಯಾಕೆ ಅಂತ, ಹಿಂದೆ ಜಗತ್ತೆಲ್ಲ ಕತ್ತಲೆ ಆದಾಗ ರಾಕ್ಷಸರ ಉಪಟಳದಿಂದ ಅದಿತಿ ದೇವಿ ತನ್ನ ಮಾಂಗಲ್ಯದಿಂದ ಬೆಳಗ್ತಾಳಂತೆ ಜಗತ್ತನ್ನು. ಹಾಗಾಗಿ ಆ ಮಾಂಗಲ್ಯದಿಂದ ಬಂದ ಬೆಳಕೆ ಆದಿತ್ಯ. ಅವನ ಅದಿತಿ ಮಗ. ದಿನ 12 ಸೂರ್ಯ ನಮಸ್ಕಾರ ಮಾಡವನಿಗೆ ಕುಂಡಲಿನಿ ಶಕ್ತಿ ತಾನಾಗೇ ಜಾಗೃತ ಆಗ್ತದೆ, ಅವನಿಗೆ ಗೊತ್ತಿಲ್ಲದೆ. ಸೂರ್ಯನನ್ನು ಉಪಾಸನೆ ಮಾಡಿದರೆ ಏನೆಲ್ಲ ಆಗ್ತದೆ. ಒಂದು ಆರೋಗ್ಯ ಲಾಭ, ಇನ್ನೊಂದು ಅವ ನವಗ್ರಹಗಳಿಗೆ ರಾಜ. ಆದಿತ್ಯ ಹೃದಯವನ್ನು ಹೇಳಿ ಅನುಷ್ಠಾನ ಮಾಡೋದರಿಂದ ನವಗ್ರಹ ದೋಷಗಳೆಲ್ಲವೂ ರಾಜ ಸರಿ ಮಾಡ್ತಾನೆ. ಮಂತ್ರಿಗಳೆಷ್ಟೇ ಉಪಟಳ ಕೊಡಲಿ, ರಾಜ ಗಟ್ಟಿ ನಿಂತರೆ ಮಂತ್ರಿಗಳೆಲ್ಲ ಸುಮ್ಮನೆ ಆಗ್ತಾರೆ. ಹಾಗೆ ನವಗ್ರಹಗಳೆಲ್ಲ ಸುಮ್ಮನೆ ಆಗ್ತಾರೆ. ಸೂರ್ಯ ಉಪಾಸನೆಯಿಂದ ರಾಜಕೀಯ ಅಂದರೆ ರಾಜ ಪದವಿ, ಅವ ರಾಜ ಆದ್ದರಿಂದ ನಿಮಗೆ ರಾಜ ಪದವಿ ಕೊಡ್ತಾನೆ. ಜ್ಞಾನಿಗಳಿಗೆ ಯೋಗಿ ರಾಜ ಮಾಡ್ತಾನೆ, ಭೋಗಿಗಳಿಗೆ ಈ ಲೋಕದ ರಾಜ, MLA ಮಂತ್ರಿಯೋ ಮುಖ್ಯಮಂತ್ರಿಯೋ ಏನೋ ಪ್ರಧಾನಮಂತ್ರಿ ತನಕ ಅವ ಮಾಡ್ಬೋದು. ಸೊ ಹಾಗಾಗಿ ಎಲ್ಲರೂ ಆ ಸೂರ್ಯನ ಉಪಾಸನೆ ಮಾಡಲಿ, ಅದರ ಫಲ ಎಲ್ಲರಿಗೂ ಸಿಗಲಿ. ಎಲ್ಲರೂ ಆದಿತ್ಯ ಹೃದಯದ ಮೂಲಕ ಉಪಾಸನೆ ಮಾಡಿ. ರಾವಣನನ್ನು ಸಂಹಾರ ಮಾಡಲಿಕ್ಕೆ ಕೊನೆಗೆ ಯೂಸ್ ಮಾಡಿದೊಂದು ಜಪ ಅಗಸ್ತ್ಯರು ಉಪದೇಶ ಮಾಡಿದ ಯಾವ ಜಪ ಅಂದರೆ ಆದಿತ್ಯ ಹೃದಯ ಮಂತ್ರ. ಹಾಗಾಗಿ ಇದು ಶತ್ರು ಸಂಹಾರಕ ಮಂತ್ರ ಸಮೇತ. ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಕತ್ತಲೆ, ಅದನ್ನು ಹೊಡೆದೋಡಿಸೋದು ಯಾರು? ಬೆಳಕು. ಹಾಗಾಗಿ ಸೂರ್ಯ ಮಂತ್ರವನ್ನು ಉಪಾಸನೆ ಮಾಡೋದರಿಂದ ದೇಹ, ಬುದ್ಧಿ, ಮನಸ್ಸು ಮತ್ತು ತಂತ್ರ ಮಾರ್ಗದ ನೆಗೆಟಿವಿಟಿಯನ್ನು ಅದು ತೆಗೆದು ಬಿಸಾಕ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ.